ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ದೇವಾಡಿಗ ಮಾತಾಡ್ತಾ ಇರೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಳುನಾಡ ಹಬ್ಬವಾದಂತಹ ಆಟಿ ಅಮಾವಾಸ್ಯೆಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಲಿಕ್ಕೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಸೊ ತಡ ಮಾಡೋದು ಬೇಡ. ಈ ಒಂದು ಆಟಿ ಅಮಾವಾಸ್ಯೆ ಅನ್ನೋದು ಆಟಿ ತಿಂಗಳಲ್ಲಿ ಬರ್ತದೆ. ಆಟಿ ತಿಂಗಳು ಅಂತ ಹೇಳಿದರೆ ಜುಲೈ ಆಗಸ್ಟ್ ಈ ನಡುವೆ ಬರುವಂತಹದ್ದಾಗಿದೆ. ಇನ್ನು ಇದನ್ನು ಇಂಗ್ಲೀಷಲ್ಲಿ ಹೇಳಬೇಕು ಅಂತ ಹೇಳಿದರೆ ನ್ಯೂ ಮೂನ್ ಫೆಸ್ಟಿವಲ್ ಅಂತಲೇ ಹೇಳಬಹುದು. ಮೂನ್ ಫೆಸ್ಟಿವಲ್ ಅಂತ ಹೇಳಿದರೆ ಏನೂ ಇಲ್ಲ, ಈ ಭೂಮಿ ಹಾಗೂ ಸೂರ್ಯನ ನಡುವೆ ಚಂದ್ರ ಬಂದು ಕೂರ್ತಾನೆ. ಸೊ ಅದನ್ನೇ ನಾವು ನ್ಯೂ ಬಿಗಿನಿಂಗ್ ಅಂತಲೇ ಹೇಳಬಹುದು. ಈ ದಿನ ಏನು ಮಾಡ್ತಾರೆ ಅಂತ ಹೇಳಿದರೆ ಬೆಳಿಗ್ಗೆ ಬೇಗನೆ ಹೇಳ್ತಾರೆ ತುಳುನಾಡಿನವರು. ಆ್ಯಂಡ್ ಎದ್ದ ಮೇಲೆ ಈ ಪಾಳೆ ಮರದ ಕೆತ್ತಿ ಇದೆಯಲ್ಲ ಅದನ್ನು ತೆಗೆದು ಅದರಿಂದ ಪಾಳೆ ಕಷಾಯ ಮಾಡಿ ಖಾಲಿ ಹೊಟ್ಟೆಗೆ ಕುಡಿತಾರೆ. ಇದನ್ನು ಪ್ರಿಪೇರ್ ಮಾಡಬೇಕಲ್ಲ, ಸೊ ಅದಕ್ಕೆ ಒಂದು ದಿನದ ಹಿಂದೆಯೇ ಮರದ ಸುತ್ತ ಸ್ವಚ್ಛಗೊಳಿಸಿ ಬಾಳೆ ಎಲೆ ಕಟ್ಟಿದ ಮೇಲೆ ಔಷಧೀಯ ಗುಣಗಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಸೊ ಈಗಿನ ಕಾಲದಲ್ಲಿ ಈ ಒಂದು ಪದ್ಧತಿ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳಬಹುದು. ಕಲ್ಲು ಉಪಯೋಗಿಸಿ ಆ ಒಂದು ಮರದ ಲೇಯರ್ ಇರ್ತದಲ್ಲ ಅದನ್ನು ತೆಗೆದು ಆ ಒಂದು ಕೆತ್ತೆಗೆ ಬೇರೆ ಬೇರೆ ಐಟಮ್ಸ್ಗಳನ್ನೆಲ್ಲ ಹಾಕಿ ಕಷಾಯ ಮಾಡಿ ಕುಡಿತಾರೆ. ನಂತರ ಕಷಾಯ ಪ್ರಿಪೇರ್ ಆದಮೇಲೆ ಅದಕ್ಕೆ ಬಿಸಿ ಕಲ್ಲು ಅಥವಾ ಕಬ್ಬಿಣದ ಒಂದು ಏನಾದರೂ ಐಟಮು ಜಸ್ಟ್ ಹಾಕಿ ಬಿಡ್ತಾರೆ. ಯಾಕಂತ ಹೇಳಿದರೆ ಅದರಲ್ಲಿ ಏನಾದರೂ ವಿಷಕಾರಿ ಅಂಶ ಇದ್ದರೆ ಆ ಒಂದು ಕಬ್ಬಿಣ ಅದನ್ನು ಎಳ್ಕೊಳ್ತದೆ ಎಂಬ ಕಾರಣಕ್ಕೆ. ಈ ಅಣಬೆ ಎಲ್ಲ ಮಾಡ್ತಾರಲ್ಲ, ಸೊ ಆಗ ಯಾವ ರೀತಿಯಾಗಿ ಕಬ್ಬಿಣವನ್ನು ಪದಾರ್ಥಕ್ಕೋ ಗಸಿಗೋ ಹಾಕ್ತಾರಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡ್ತಾರೆ. ಇದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಟಿತು ಆದಮೇಲೆ ನಂತರ ಏನು ಮಾಡ್ತಾರೆ ಅಂತ ಹೇಳಿದರೆ ಹುರಿದ ಗೋಡಂಬಿ ಅಥವಾ ಹಪ್ಪಳ ಅಥವಾ ಮೆಂತೆ ಗಂಜಿ ಎಲ್ಲ ಸೇವಿಸ್ತಾರೆ. ಇನ್ನು ಸಂಜೆ ಸಮಯದಲ್ಲಿ ಅಗೆಲ್ ಪೂಜೆ ಅಂತ ಹೇಳ್ತಾರೆ. ಅಗೆಲ್ ಕೊಡೋದು ಅಂತೇಳಿ ಪೂಜೆ ಕೊಡಲಾಗುತ್ತೆ. ಅದಾದಮೇಲೆ ನೀರು ದೋಸೆ ಏನು ಮಾಡ್ತಾರೆ, ಕೋಳಿ ಸಾರು ಮಾಡ್ತಾರೆ. ಹಾಗೆಯೇ ಈ ಪತ್ರೊಡೆ ಅನ್ನುವಂಥದ್ದನ್ನು ಕೂಡ ಮಾಡ್ತಾರೆ. ಬಿಕಾಸ್ ಸೊಪ್ಪಿನಿಂದ ಮಾಡಿದ ಒಂದು ಪದಾರ್ಥವನ್ನು ಈ ಟೈಮ್ನಲ್ಲಿ ತಿನ್ನಬೇಕು ಅನ್ನೋದು ಒಂದು ಪದ್ಧತಿ. ಈ ಆಟಿ ಮಾಸದಲ್ಲಿ ಯಾವುದೇ ಮದುವೆ ಆಗಲಿ, ಹೊಸ ವಸ್ತು ಖರೀದಿ ಆಗಲಿ, ಯಾವುದೇ ಒಂದು ಚಿನ್ನ ಬೆಳ್ಳಿ ಬಂಗಾರ ಯಾವುದೇ ಖರೀದಿ ಆಗಲಿ ಮಾಡುವುದಿಲ್ಲ. ಶುಭ ಶಕುನ ಅಲ್ಲ ಅಂತ ಹೇಳಿ ಈ ಒಂದು ಆಟಿ ತಿಂಗಳನ್ನು ಪರಿಗಣಿಸಲಾಗುತ್ತದೆ. ಆಟಿ ಕಳೆಂಜ ಅಂತ ಹೇಳಿದರೆ ನೀವೆಲ್ಲ ಕೇಳಿರ್ಬೋದು. ಆಟಿ ಕಳೆಂಜ ಅಂತ ಹೇಳಿದರೆ ಏನಿಲ್ಲ, ಈ ಪೆಪ್ಪೆ ಎಲೆಗಳನ್ನು ಕಟ್ಟಿ ಅಂದರೆ ವೇಷ ಹಾಕಿ ಮನೆ ಮನೆಗೆ ಹೋಗಿ ಆಶೀರ್ವಾದ ನೀಡುವ ಒಂದು ಜಾನಪದ ಆಚರಣೆಯಾಗಿದೆ. ಇನ್ನು ಆಟಿ ಕುಲ್ಲುನಿ ಅಂತ ಹೇಳ್ತಾರೆ. ಈಗ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳಿದ್ದಾರಲ್ವ, ಅವರನ್ನು ತಾಯಿ ಮನೆಯಲ್ಲಿ ಬಿಟ್ಟು ಬರುವುದು ಸ್ವಲ್ಪ ವಿಶ್ರಾಂತಿ ಪಡೀಲಿ ಎಂಬ ಕಾರಣಕ್ಕೆ. ಸೊ ಇದೊಂದು ಪದ್ಧತಿಯಾಗಿ ರೂಢಿಯಲ್ಲಿದೆ. ಹಬ್ಬ ಅಂತ ಹೇಳಿದ್ರೇ ಹಾಗೆ ಅಲ್ವಾ, ಯಾವುದಾದ್ರೂ ಒಂದು ರೀಸನ್ ಇದ್ದೇ ಇರ್ತದೆ. ಅದು ಟ್ರೆಡಿಷ್ನಲ್ ರೀಸನ್ ಆಗಿರ್ಬೋದು, ಸೈಂಟಿಫಿಕ್ ರೀಸನ್ ಆಗಿರ್ಬೋದು. ನಾವು ಸಂಪೂರ್ಣವಾಗಿ ಈ ಪ್ರಕೃತಿಯೊಂದಿಗೆ ಹೊಂದಿಕೊಳ್ಳಲಿಕ್ಕೆ, ಹಾಗೆಯೇ ನಮ್ಮ ದೇಹ ಕೂಡ ಈ ಪ್ರಕೃತಿಯನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ, ನಾವು ಅದಕ್ಕೆ ಸರಿಹೊಂದುವಂತಹ ಆಹಾರ ಪದ್ಧತಿಯನ್ನು ತಗೊಳ್ಳಿಕ್ಕೆ ಎಲ್ಲ ಈ ಒಂದು ಆಚರಣೆಗಳು ಹೆಲ್ಪ್ ಮಾಡ್ತದೆ ಅಂತಲೇ ಹೇಳಬಹುದು. ಇದರಿಂದಾಗಿ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗ್ತದೆ, ಹಾಗೆಯೇ ಮನಸ್ಸು ದೇಹ ಶುದ್ಧಿ ಆಗ್ತದೆ. ಇದೇನು ನಮಗೆ ಕಲಿಸ್ತದೆ ಅಂತ ಹೇಳಿದರೆ ನಾವು ನೇಚರ್ ಜೊತೆಗೇ ಮುಂದುವರಿಬೇಕಾಗ್ತದೆ. ಯಾಕಂತ ಹೇಳಿದರೆ ನೇಚರ್ಗೆ ವಿರುದ್ಧವಾಗಿ ನಾವು ಜೀವನ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಮಳೆಗಾಲದಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ತಗೊಳ್ಬೇಕೋ ಅದೇ ಆಹಾರಗಳನ್ನು ತಗೊಳ್ತಾ ಇದ್ದರೆ ನಾವು ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯವಾಗ್ತದೆ. ನೆಕ್ಸ್ಟ್ ತಿಂಗಳು ಏನಿದೆ ಅಂತ ಹೇಳಿದರೆ ಪತ್ತನಾಜೆ ಇದೆ. ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಥ್ಯಾಂಕ್ ಯು.